Hi friends, welcome back to my YouTube channel. ಇವಾಗೆಲ್ಲ ಆಲ್ಮೋಸ್ಟ್ ಫ್ರೆಶರ್ಸ್ ಎಲ್ಲ ಜಾಬ್ ಹುಡುಕ್ತಾ ಇರ್ತಾರೆ. ಸೊ ಹಾಗಾಗಿ ಜಾಬ್ ಅಪ್ಡೇಟ್ನ ಕೊಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಸೊ ಇಷ್ಟು ದಿನ ನಾನು ಡೈಲಿ ಬ್ಲಾಗ್ಸ್ ಕಂಟೆಂಟ್ನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ನಿಮಗೆ ಗೊತ್ತಿದೆ, ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ಕಂಟೆಂಟಿಗೆ ಅಂತ ಸಪ್ರೇಟ್ ಟೈಮ್ ಕೊಡೋದು ನಿಜವಾಗ್ಲೂ ಆಗ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಯಾವ್ಯಾವ ಟೈಮ್ ಸಿಗುತ್ತೆ ಆವಾಗ ನಾನು ಯಾವ ರೀತಿ ಕಂಟೆಂಟ್ನ ನಿಮ್ಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಬಂದು ಜಾಬ್ ಅಪ್ಡೇಟ್ನ ಕೊಡೋಣ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಇವತ್ತಿನ ಜಾಬ್ ಅಪ್ಡೇಟ್ ಬಂದು ಇದು ಫ್ರೆಶರ್ಸಿಗೆ ಮತ್ತು ಎಕ್ಸ್ಪೀರಿಯನ್ಸ್ ಬೋತ್ ಅಪ್ಲೈ ಮಾಡ್ಕೊಬೋದು. ವಿಪ್ರೋ ಕಂಪ್ನಿಯಲ್ಲಿ ಅಸೋಸಿಯೇಟ್ ಅನಾಲಿಸ್ಟಿಗೆ ಹೈರ್ ಮಾಡ್ತಾ ಇದ್ದಾರೆ. ಲೊಕೇಶನ್ ಬಂದು ಬೆಂಗಳೂರು ಲೊಕೇಶನ್ನ ಇದೆ. ಸೊ ಗ್ರ್ಯಾಜುಯೇಷನ್ ಇದೆ. ಸೊ ನೌಕರಿಲಿ ಅಪ್ಡೇಟ್ ಮಾಡಿರೋ ಪ್ರಕಾರ ಗ್ರ್ಯಾಜುಯೇಟ್ಸ್ ಅಂತ ಹಾಕಿದ್ದಾರೆ. ಇದ್ರ ರೋಲ್ಸ್ ಹೇಗಿರುತ್ತೆ ಅಂದರೆ ವರ್ಕ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಇದು ಲೋನ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ವಾಯ್ಸ್ ಪ್ರೊಸೆಸ್ ಅಲ್ಲ ನನಗೆ ಗೊತ್ತಿದ್ದಂಗೆ, ಬಟ್ ನಂಗೆ ಗೊತ್ತಿಲ್ಲ, ಇದು ಅಷ್ಟು ಐಡಿಯಾ ಇಲ್ಲ ವಾಯ್ಸ್ ಇರುತ್ತೆ ಅನ್ನೋದು. ಬಟ್ ಅಷ್ಟೊಂದಾಗಿ ವಾಯ್ಸ್ ಇರಲ್ಲ. ಸೊ ಅದ್ರಲ್ಲಿ ಮೇನ್ ಏನು ಇರುತ್ತೆ ಅಂತ ಹೇಳಿದ್ರೆ ಫೀ ಕಲೆಕ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ಏನಾದರೂ ಅವ್ರದ್ದು ಕ್ವೈರೀಸ್ ಇದ್ದರೆ ಅದನ್ನು ಇದು ಮಾಡಬೇಕಾಗುತ್ತೆ. ಆ್ಯಂಡ್ ಅವ್ರದ್ದು ಪ್ರಾಬ್ಲಮ್ಸ್ ಏನಾದ್ರು ಇಶ್ಯೂಸ್ ಇದ್ದರೆ ಅದನ್ನು ನೀವು ರಿಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿರುತ್ತೆ. ಅದಾಗಿದ್ಮೇಲೆ ನೀವು ಇದ್ರ ವರ್ಕ್ ಯಾವ ರೀತಿ ಇರುತ್ತೆ ಅಂದರೆ ಇವಾಗ ಅವ್ರದ್ದು ಇಷ್ಟು ಸೈಟ್ಸ್ ಅಂತ ಇರುತ್ತೆ, ಲೈಕ್ ವರ್ಕ್ ಫ್ಲೋ. ಸೊ ಅದರಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಇವಾಗ ವಿಪ್ರೋದು ಅವ್ರದ್ದೇ ವರ್ಕ್ ಫ್ಲೋ ಅಂತ ಇರುತ್ತೆ. ಒಂದು ಸೈಟ್ ಇರುತ್ತೆ, ಆ ಪರ್ಟಿಕ್ಯುಲರ್ ಸೈಟಲ್ಲಿ ಮಾತ್ರ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಆ ಥರ ಇರುತ್ತೆ. ಸೊ ಮೇಯ್ನಾಗಿ ಬೇಕಾಗಿರೋದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅದಿದ್ದರೆ. ಅದಾಗಿದ್ಮೇಲೆ ನೀವು ಇಂಟರ್ವ್ಯೂ ಪ್ರಿಪೇರ್ ಆಗಿದ್ದೀರಾ ಅಂತ ಹೇಳಿದ್ರೆ ಮಾತ್ರ ಅಪ್ಲೈ ಮಾಡಿ. ಇನ್ ಕೇಸ್ ನೀವು ಸಡನ್ನಾಗಿ ಕಾಲ್ ಬಂತು ಅಂತ ಹೇಳಿದ್ರೆ ನಿಮಗೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಮೊದಲೇ ಸ್ವಲ್ಪ ಇಂಟರ್ವ್ಯೂಗೆಲ್ಲ ಪ್ರಿಪೇರ್ ಆಗಿರಿ. ಸೊ ಇಂಟರ್ವ್ಯೂ ಇನ್ ಕೇಸ್ ನೀವೇನಾದ್ರು ಫ್ರೆಶರ್ಸ್ ಆಗಿದ್ದರೆ ಯೂಟ್ಯೂಬಲ್ಲಿ ಬೇಕಾದಷ್ಟು ವೀಡಿಯೋಸ್ ಇರುತ್ತೆ ಹೆಂಗೆ ಅಟೆಂಡ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಒಂದಿಷ್ಟು ಲಿಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ವಿ. ಇನ್ ಕೇಸ್ ನಿಮ್ಗೆ ಸಡನ್ನಾಗಿ ಯಾವ್ದಾದ್ರು ಕಾಲ್ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಕೂಡ ನಿಮಗೆ ಈಸಿ ಆಗುತ್ತೆ. ಸೊ ಮೇಯ್ನಾಗಿ ಅವ್ರು ಚೆಕ್ ಮಾಡೋದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಷ್ಟೇ. ನೀವು ಕ್ವಶನ್ಸಿಗೆ ಆನ್ಸರ್ ಮಾಡ್ತೀರಾ, ಇಲ್ಲ ನಾನು ಈ ಕ್ವಶನಿಗೆ ಆನ್ಸರ್ ಮಾಡಿಲ್ಲ ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಅಲ್ಲ. ಅವ್ರು ಯಾವಾಗಲೂ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ಕೂಡ ನೀವು ಆನ್ಸರ್ ಮಾಡ್ತಿರೋ ಬಿಡ್ತಿರೋ, ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ಯಾವ ರೀತಿ ಇನ್ ಕೇಸ್ ಏನಾದ್ರು ಕ್ವಶನ್ ಕೇಳಿದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅವರು ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಕಮ್ಯುನಿಕೇಷನ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆಲ್ಮೋಸ್ಟು ನೀವು ಇಂಟರ್ವ್ಯೂಗೆ ಪ್ರಿಪೇರ್ ಆಗಿರಿ ಅಂತ ಹೇಳ್ತೀನಿ. ಅದಾಗಿದ್ಮೇಲೆ ಇದು ಅವರು ಲಾಸ್ಟ್ ಡೇಟ್ ಏನೂ ಮೆನ್ಷನ್ ಮಾಡಿಲ್ಲ. ಇದು ಬಂದು ನೌಕರಿಲಿದೆ, ಅವ್ರು ಅಪ್ಲೋಡ್ ಮಾಡಿದ್ದಾರೆ ನೌಕರಿ.com .2 days ಆಯಿತು ಪೋಸ್ಟ್ ಮಾಡಿ. ಸೊ ಇದ್ರ ಕಂಪ್ಲೀಟ್ ರೋಲ್ಸು ರೆಸ್ಪಾನ್ಸಿಬಿಲಿಟೀಸು ಎಲ್ಲದನ್ನು ಕೂಡ ಲಿಂಕನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸಲ ಹೋಗಿ ಚೆಕ್ ಮಾಡಿ. ಹಾಗೆ ಇದೇ ರೀತಿ ಜಾಬ್ ಕಂಟೆಂಟಿಗಾಗಿ ಮೇಯ್ನಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವುದಾದ್ರು ಬೇರೆ ಥರ ಏನಾದ್ರು ಜಾಬ್ಸ್ನ ಹುಡುಕ್ತಾ ಇದ್ದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ಆ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿ ತನಕ ಮತ್ತೆ ನಾಳೆ ನಾನು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್.